ಒಂಥರ ತುಂಬ ಸಂತೋಷ ಆಗಿದೆ. ಈ 9 ಬ್ಲಾಕು ಸುಮಾರು ಒಂದು 25-30 ವರ್ಷದ ನಮ್ಮ ಎಲ್ಲ ರಿಲೇಷನ್ನೇ ದಾಚಿರೋದು. ಈ ಕಡೆ ಎಲ್ಲರೂ ನಮಗೆ ರಿಲೇಷನ್ ಆಗಬೇಕಾಗಿದೆ. ಇದ್ರೂ ನಮಗೊಂದು ಸಂತೋಷ ಏನಂದರೆ ಎಲ್ಲರ ಮನೆಗೆ ನಾವು ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿಸ್ಕೊಂಡು ಯಾವುದಾದಕ್ಕೂ ನಾವು ಹೋಗಿದ್ರೆ ಇಲ್ಲೋ ಗೊತ್ತಿಲ್ಲ. ಈಗ ಚುನಾವಣೆ ಬಂದಿದೆ ಅಂತ ಚುನಾವಣೆಗೆ ಎಲ್ಲರೂ ಬೇಕು ನಮಗೆ. ಅವರು ಭರವಸೆನೇ ಬೇಕು, ಅವ್ರ ಆಶೀರ್ವಾದನೇ ಬೇಕು, ದೊಡ್ಡವರು. ಅದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಇದರಿಂದ ಏನು ಕಾಣ್ತದೆ ಅಂದರೆ ರಾಷ್ಟ್ರ ಪಕ್ಷದವರು ಮನೆಗೆ ಹೋಗಲ್ಲ, ಒಂದೊಂದು ಮನೆಗೆ ಹೋಗ್ಬಿಟ್ಟು ಓಟ್ ಕೇಳೋಣ. ನಾವು ಡೋರ್ ಟು ಡೋರ್ ಹೋಗಿ ಎಲ್ಲರ ಹತ್ರ ಕಷ್ಟ ಸುಖವನ್ನು ಹೇಳ್ಕೊಂಡು, ನಮ್ಮ ಕಷ್ಟ ಸುಖವನ್ನು ಹೇಳ್ಕೊಂಡು, ಅವ್ರ ಕಷ್ಟ ಸುಖವನ್ನು ಕೇಳಿ ಓಟನ್ನ ಕೇಳ್ಕೊಂಬರ್ತಾಯಿದ್ದೀರಿ. ಅದೇ ಥರ ನಮಗೆ ಎಲ್ಲ ಜಾಗದಲ್ಲೂ ಒಳ್ಳೆ ಆಶೀರ್ವಾದ ಕೊಡ್ತಾಯಿದ್ದಾರೆ. ಇನ್ನೂ ಮುಂದಕ್ಕೂ ಎಲ್ಲ ಕಡೆನೂ ನಾವು ಹೋಗ್ಬೇಕು, ಎಲ್ಲರ ಆಶೀರ್ವಾದನ ಪಡಬೇಕು, ದೇವರ ಆಶೀರ್ವಾದ ಪಡಬೇಕು. ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಏನಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಚೆನ್ನಾಗಿರಬೇಕು. ಈ ಭಾರತ ದೇಶದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಉದ್ದೇಶ. ಅದರಿಂದ 5 ವರ್ಷಕ್ಕೆ ಒಂದು ಸತಿ ಬರೋ ಚುನಾವಣೆ ಇದು. ಈ ಚುನಾವಣೆಯಲ್ಲಿ MP ಕ್ಯಾಂಡಿಡೇಟು ರಾಷ್ಟ್ರ ಪಕ್ಷದವ್ರು ನಿಂತಾರೆ. ಓಟು ಕೇಳುವಾಗ ಮನೆಗೂ ಬರೋಲ್ಲ, ಏನಿಲ್ಲ, ರೋಡಲ್ಲಿ ನಿಂತ್ಕೊಂಡು ಕೇಳ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅವ್ರು ಗೆದ್ದಿದ ಮೇಲೆ ಒಂದು ಸತಿನೂ ಬಂದು ಯಾರಿಗೂ ಇಲ್ಲಿ ಬಂದ್ಬಿಟ್ಟು ಅದೇ ಒಂದು ಟ್ಯಾಂಕ್ಸ್ ಕೂಡ ಹೇಳಲ್ಲ. ಹಂಗಿರುವಾಗ ನಮಗೆ ಈ ಇದರಲ್ಲಿ ಬಂದ್ಬಿಟ್ಟು ಮನೆಗೆ ಹೋಗ್ತಾ ತುಂಬ ಸಂತೋಷ ಆಗಿದೆ. ಇನ್ನು ಮುಂದಕ್ಕೆ ಎಲ್ಲರಿಗೂ ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೇದು ಮಾಡಬೇಕಂತ ನಮಗೂ ಆಸೆ ಇದೆ. ಸಿಲಿಂಡ್ರ್ ಏನೇನು ಕೆಲಸಗಳು ಒಳ್ಳೆ ಮಾಡ್ತಾರೆ ನಮ್ಮಲ್ಲಿ ಕೆಲಸಗಳು ಏನು, ಸಿಲಿಂಡ್ರ್ ರೇಟು ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದ್ದಾರೆ. ಇದನ್ನೆಲ್ಲ ಕಡಿಮೆ ಮಾಡಿಸ್ಬೇಕು. ಫ್ರೀ ಎಜುಕೇಷನ್ ಕೊಡಬೇಕು, ಒಳ್ಳೆ ಶಾಲೆಗಳನ್ನ ಕೊಡಬೇಕು. ಆಮೇಲೆ ಹಾಸ್ಪಿಟ್ಲು ಅದನ್ನು ಫ್ರೀ ಮಾಡಿಸ್ಬೇಕು. ಇದೆಲ್ಲ ತುಂಬ ಕಷ್ಟ ಇದೆ. ಎಲ್ಲ ದುಡ್ಡು ಎಲ್ಲೂ ಹೋಗಿದ್ರು ದುಡ್ಡು ಕೊಟ್ರೆ ಕೆಲಸ ನಡೆಯೋದು. ಈಗ ಇರೋರು ಕೊಡ್ತಾರೆ, ಇಲ್ದಿರೋರು ಏನು ಮಾಡ್ತಾರೆ, ಕಷ್ಟಪಟ್ಟು ಅವ್ರು ಏನೋ ಒಂದು ಮಾಡಿ ಜೀವನಕ್ಕೆ ಅವ್ರಿಗೂ ಒಳ್ಳೇದಾಗೋಕ್ಕೆ ನಾವು ಒಂದು ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿ ಒಳ್ಳೇದು ಮಾಡ್ಬೇಕಂತ ನಮ್ಮ ಮನಸ್ಸಲ್ಲಿ ಇದೆ. ಅದರಿಂದ ಬರುವ ಎಷ್ಟೋ ಸವಲತ್ತುಗಳೈತೆ, ಬಟ್ ಇಲ್ಲಿ ಕೆಲವು ಜನಗಳು ಅದ್ರ ಗೊತ್ತಿಲ್ಲ. ಇದನ್ನೆಲ್ಲ ನಾವು ಕೇಂದ್ರದಿಂದ ಬರೋ ಎಲ್ಲ ಒಂದು ಸಂಸ್ಥೆಗಳು ನಮ್ಮ ಕಡೆಯಿಂದ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಪ್ರಯತ್ನ ಮಾಡಿ ಎಲ್ಲರಿಗೂ ತಿಳಿಸ್ಕೋಬೇಕಂತ ನಮ್ಮಲ್ಲಿ ಇದೆ. ಅದರಿಂದ ದಯವಿಟ್ಟು ಈ ಭಾಗದ ಜನರಿಗೆ ಒಂದು ಬೇಡಿಕೆ ಏನಂದರೆ, ದಯವಿಟ್ಟು ಒಂದು ಬಡ ಜನರಿಗೆ ಓಟ್ ಹಾಕಿ ಒಳ್ಳೆ ಮತದಲ್ಲಿ ನಮ್ಮನ್ನು ಗೆಲ್ಲಿಸಿ ಒಂದು ಜಾಗ ಕಳಿಸಿದ್ರೆ ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೇದೇನಾದರೂ ನಾವು ಮಾಡ್ತೀರಿ. ಇದಂತೂ ಮರೆಯಲ್ಲ. ಈ ಜನರಿಗೆ ನಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಮ್ಮ ಗುರುತು ಸೀರಿಯಲ್ ನಂಬರ್ 14 ವಜ್ರ ಗುರುತು. ಇದರಿಗೆ ನೀವೆಲ್ಲರೂ ದಯವಿಟ್ಟು ಓಟ್ ಹಾಕ್ಬೇಕು ಅಂತ ನಿಮ್ಮ ಈ ಮಾಧ್ಯಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ತಮ್ಮ ಗೆದ್ದರೆ ಎಲ್ಲದಕ್ಕೂ ಒಳ್ಳೆಯದು. ನಾವು ಹೋಗಿ ಈ ಥರ ನಾವು ಗೆದ್ದಿಸ್ತೇವಪ್ಪ, ನಮಗೇನೇನೋ ಒಂದು ವ್ಯವಹಾರ ಮಾಡಿ ಅಂತ ನಾವು ಕೇಳ್ತೀವಿ. ಅಷ್ಟಿದ್ರೆ ಸಾಕು. ಆಮೇಲೆ ಇನ್ನು ಹಿಂದೆ ಏನೇನು ಆಗುತ್ತೋ ಅದೆಲ್ಲ ನೋಡ್ಕೊಳ್ಳೋಣ. ಏನು ಒಳ್ಳೇದಾಗಲಿ, ಅವ್ರು ಗೆಲ್ಲಿ ಒಳ್ಳೇದಾಗಲಿ. ಏನೋ ನಮಗೆ ಗೊತ್ತಿಲ್ಲ, ಓದು ಬರ ಇಲ್ಲ, ಅವ್ರ ಪರಿಯಾಗ ನಾವು ತಿಳ್ಕೊಂಡು ಏನೋ ನಮಗೊಂದು ಒಳ್ಳೇದು ಮಾಡಲಿ ಅವರು. ಅಣ್ಣ ಜೈಪಾಲ್ ಅವರು ನಾವು ಈಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಅಣ್ಣ ಜೈಪಾಲ್ ಅಣ್ಣವರು ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಬಡವರಿಗೆ, ದೀನರಿಗೆ, ದಲಿತರಿಗೆ ಎಲ್ಲರಿಗೂ ಆಶಾಕಿರಣವಾಗಿ ಭಾಳ ಕೆಲಸ ಮಾಡಿದ್ದಾರೆ. ಅದಕ್ಕೆ ಹೇಳಕ್ಕೆ ಬಂದಿದ್ದೀವಿ. ಅಣ್ಣ ಒಂದು ಸಂಘಟನೆಯಲ್ಲಿ ಇದ್ದವರು, ಎಲ್ಲ ರಾಜಕೀಯ ಪಕ್ಷದಲ್ಲಿ, ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದವರು, ಕೆಲಸ ಮಾಡಿದವರು. 20-25 ವರ್ಷದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಲಿ, ಸಮಾಜ ಸೇವೆಗಳಲ್ಲಾಗಲಿ ತೊಡಗಿಸ್ಕೊಂಡು ಇವರು ಭಾಳ ಜನರಿಗೆ, ಬಡವರಿಗೆ, ಬಗ್ಗರಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಅದನ್ನು ನೀವು ಹೋಗಿ ನೋಡ್ಬೋದು. ರಾಗಿಗುಡ್ಡದಲ್ಲಿ ಹೋಗಿ ನೋಡ್ಬೋದು, ಅಥವಾ GD ಮರದಲ್ಲಿ ಹೋಗಿ ನೋಡ್ಬೋದು, ಇಲ್ಲ ಮಡಿವಾಳ ಮಾರ್ಕೆಟಲ್ಲಿ ನೋಡ್ಬೋದು. ಇವ್ರದ್ದೇ ಬಂದು ಪ್ರತಿಯೊಂದು ನಗರದಲ್ಲಿರುವ ನಮ್ಮ ಬೆಂಗಳೂರು ನಗರದಲ್ಲಿರುವ ಪ್ರತಿಯೊಂದು ಮಾರ್ಕೆಟ್ಗಳಲ್ಲೂ ಅಣ್ಣನ ಹೆಸರಿದೆ, ಅಣ್ಣನ ಕೆಲಸಗಳಿದೆ, ಅಣ್ಣ ಕಾರ್ಯವೈಖರಿಗಳನ್ನ ಎಲ್ಲ ಬಂದು ಹೇಳೋರು ಇದ್ದಾರೆ. ತಾವು ಬೇಕಾದ್ರೆ ವಿಚಾರಿಸ್ಬೋದು. ಅಣ್ಣನ ಈ ಕಾರ್ಯವೈಖರಿಗಳನ್ನೆಲ್ಲ ನೋಡಿ ನಮ್ಮ ಸಂಘಟನೆಯವರು ಹಾಗೂ ಎಲ್ಲ ಬಂಧು ಮಿತ್ರರು, ಸ್ನೇಹಿತರು ಎಲ್ಲ ಸೇರಿ
ಈಗ ಅಣ್ಣನಿಗೆ ನಾವು ದಯವಿಟ್ಟು ನಿಂತ್ಕೋಬೇಕಂತ ಹೇಳ್ಬಿಟ್ಟು ನಮ್ಮ ಒತ್ತಾಯದ ಮೇರೆಗೆ ಅಣ್ಣ ಈ ಬಾರಿ ಚುನಾವಣೆಗೆ ನಿಂತಿದ್ದಾರೆ. ಈಗ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಒಂದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಬರ್ತದೆ, ಕಾರ್ಪೊರೇಟ್ರು ಇಲ್ಲ MLA ಹೈಯೆಸ್ಟ್ ಸ್ಟೇಜ್ ಬರುತ್ತೆ. ಈಗ ನಾವು ಅಣ್ಣನಿಗೆ ಎಲ್ಲರೂ ಒತ್ತಾಯ ಮಾಡಿ ಒಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅವರು ನೀವೇ ಊಹಿಸ್ಕೊಳ್ಬೋದು ಅವ್ರ ಬಗ್ಗೆ, ಅಣ್ಣನ ಬಗ್ಗೆ. ದಯವಿಟ್ಟು ತಮ್ಮಲ್ಲೆಲ್ಲರಲ್ಲೂ ಮನವಿ, ನಮ್ಮ ಕಳಕಳಿಯ ಪ್ರಾರ್ಥನೆ, ಜೈಪಾಲ್ ಡಿ ಅವರು ಈ ಥರ ಯುವಕರ ಆಶಾಕಿರಣದವರು, ದೀನದಲಿತರ ಬಂಧುಗಳು ಇವರು, ಇಂಥವ್ರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ, ದಯವಿಟ್ಟು ಇವ್ರನ್ನ ಗುರುತಿಸಿದ್ದೀವಿ, ದಯವಿಟ್ಟು ಆಶೀರ್ವಾದ ಮಾಡಿ ತಮ್ಮ ಅಮೂಲ್ಯವಾದ ಮತ ನೀಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರಲ್ಲೂ ಪ್ರಾರ್ಥಿಸುತ್ತೇವೆ. ಇವಾಗ ಕಾಂಗ್ರೆಸ್ ಬಂದಿತ್ತು, 50 ವರ್ಷದಿಂದ ಕಾಂಗ್ರೆಸ್ ಬಂದಿತ್ತು, ಏನೂ ಮಾಡಿಲ್ಲ ಜನಗಳಿಗೆ. 10 ವರ್ಷದಿಂದ BJP ಬಂದಿದೆ, ಏನೂ ಮಾಡಿಲ್ಲ. ಇವರು ಜೈಪಾಲ್ ಅಣ್ಣ ಅವರು ಬಂದು ಸೋಷಿಯಲ್ ವರ್ಕ್ ಮಾಡ್ತಾರೆ, 20 ವರ್ಷದಿಂದ ಮಾಡ್ತಾ ಇದ್ದಾರೆ, ಹಲವಾರು ವರ್ಷದಿಂದ. ಅವ್ರ ಕೊಡುಗೆ ಜಾಸ್ತಿ ಇದೆ ಬಡವರಿಗೆ. ಅವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ, ಅವ್ರಿಗೊಂದು ಅವಕಾಶ ಕೊಟ್ಟು ನೋಡ್ಬೋದಲ್ಲ. ಅವರು ಡೆಲ್ಲಿಗೆ ಹೋಗಿ ನಮ್ಮ ಪರವಾಗಿ ಮಾತಾಡ್ಬೋದು, ಬಡವ್ರ ಬಗ್ಗೆ ಮಾತಾಡ್ಬೋದು. ದಣಿ ಎತ್ತಾರೆ, ಬಡವ್ರ ಬಗ್ಗೆ ದಣಿ ಎತ್ತಾರೆ. ಬಡವ್ರ ಬಗ್ಗೆ ಅವ್ರಿಗೆ ಹೆಚ್ಚಿಗೆ ನಾಲೆಜ್ ಇದೆ, ಇಂಟ್ರೆಸ್ಟ್ ಇದೆ, ಬಡವರು ಚೆನ್ನಾಗಿ ಇದು ಮಾಡಬೇಕಂತ. ಅದರಿಂದ ಅವರು ಚೆನ್ನಾಗಿ ಇದು ಮಾಡ್ತಾರೆ ಸರ್. 100% ನಂಬಿಕೆ ಇದೆ.